ವಿಧಾನಸೌಧದ ಮುಂದೆ ತನ್ನ ಬೈಕನ್ನ ತಾನೇ ಸುಟ್ಟುಕೊಂಡ ಪೃಥ್ವಿರಾಜ್ ಇಂದು ಚಳ್ಳಕೆರೆ ತಹಶೀಲ್ದಾರ್ ಜೀಪ್ಗೆ ಬೆಂಕಿ ಹಚ್ಚಿದ್ದಾನೆ. ಹೌದು, ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂದೆ ಎಂದಿನಂತೆ ತಹಶೀಲ್ದಾರ್ ಕರ್ತವ್ಯಕ್ಕೆ ತಮ್ಮ ಸರ್ಕಾರಿ ವಾಹನದಲ್ಲಿ ಬಂದು ತಾಲೂಕು ಕಚೇರಿ ಮುಂದೆ ನಿಲ್ಲಿಸಿ ಒಳಹೋಗಿದ್ದಾರೆ. ಆದರೆ ತಹಶೀಲ್ದಾರ್ ಬಂದು ಒಳಹೋದ ಕೆಲವೇ ಕ್ಷಣಗಳಲ್ಲಿ ಏಕಾಏಕಿ ಮುಖ್ಯ ದ್ವಾರದಿಂದ ಬಂದ ಪೃಥ್ವಿರಾಜ್ ಸರ್ಕಾರಿ ವಾಹನದ ಮೇಲೆ ನಿಂತುಕೊಂಡು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಇನ್ನು ಬೆಂಕಿ ಹಚ್ಚಿದ ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರು, ಸಿಬ್ಬಂದಿ ವರ್ಗ ಬೆಂಕಿ ನಂದಿಸುವ ಮೂಲಕ ಹೆಚ್ಚಿನ ಅನಾಹುತದಿಂದ ತಪ್ಪಿಸಿದ್ದಾರೆ. ಇನ್ನು ಪೃಥ್ವಿರಾಜ್ನನ್ನು ಪೊಲೀಸ್ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ತಹಶೀಲ್ದಾರ್ ರೆಹನ್ ಪಾಷಾ ಹಾಗೂ ಸಿಬ್ಬಂದಿ ವರ್ಗ ಭಯಭೀತರಾಗಿ ಪೊಲೀಸ್ ಠಾಣೆಯ ಮುಂದೆ ರಕ್ಷಣೆ ನೀಡಬೇಕೆಂದು ಕೆಲಕಾಲ ಪ್ರತಿಭಟನೆ ನಡೆಸಿದರು. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಬಿಟಿ ರಾಜಣ್ಣ ಭೇಟಿ ನೀಡಿ ತಹಶೀಲ್ದಾರ್ ವಾಹನಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ ಕಿರಾತಕ ಪೃಥ್ವಿರಾಜ್ನನ್ನು ವಶಕ್ಕೆ ಪಡೆದು ಠಾಣೆಯಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಸರ್ಕಾರಿ ವಾಹನವನ್ನ ವಿರೂಪಗೊಳಿಸಿದ ಪೃಥ್ವಿರಾಜ್ ಎಂಬ ಯುವಕ ಈ ಹಿಂದೆ ಆತನ ಮೇಲೆ 107 ಕೇಸ್ ದಾಖಲಾಗಿತ್ತು. ತಹಶೀಲ್ದಾರ್ಗೆ ಕ್ಷಮೆ ಪತ್ರ ಸಲ್ಲಿಸಿ 2 ಲಕ್ಷ ತಪ್ಪೊಪ್ಪಿಗೆ ಪತ್ರ ಕೊಟ್ಟಿದ್ದ. ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಅವನಿಗೆ ಅವಮಾನವಾಗಿದೆ ಮತ್ತು ನನ್ನನ್ನ ದಂಡಿಸಿದ್ದಾರೆ. ಈ ನ್ಯಾಯಕ್ಕೋಸ್ಕರ ಎಸ್ಪಿ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಹಿನ್ನೆಲೆ ಎಎಸ್ಐ ಮುಷ್ಟೂರಪ್ಪ ಸಸ್ಪೆಂಡ್ ಆಗಿದ್ದಾರೆ. ಕಂಪ್ಲೇಂಟ್ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ 4 ಸಿಬ್ಬಂದಿಗಳು ನನ್ನನ್ನ ಮಾನಯಿಚ್ಛವಾಗಿ ದಂಡಿಸಿದ್ದಾರೆ. ಈ ಕಾರಣದಿಂದಾಗಿ ತಹಶೀಲ್ದಾರ್ ಜೀಪಿಗೆ ಪೆಟ್ರೋಲ್ ಸುರಿಸಿ ಬೆಂಕಿ ಹಚ್ಚಿದ್ದೇನೆ. ನಾನು ಬೆಂಗಳೂರಿನಲ್ಲಿ ಕೂಡ ನನ್ನ ಸ್ವಂತ ಬೈಕ್ ಸುಟ್ಟು ಪ್ರತಿಭಟಿಸಿದ್ದೆ. ಬೆಂಗಳೂರು ಪೊಲೀಸ್ ಸ್ಟೇಷನ್ಗೆ 2400 ದಂಡ ಕಟ್ಟಿದ್ದೇನೆ ಎಂದು ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ತಾಯಿಲರ್ ಜಿಪಿ ಬೆಂಕಿ ಇರೋ ಉದ್ದೇಶ ಏನು? ತಾಯಿಲರ್ ಜಿಪಿ ಬೆಂಕಿ ಕಿಕ್ಕಿರೋ ಉದ್ದೇಶ ಏನು? ನಾನು ಫಸ್ಟ್ ಒಂದು ಹೇಳಿಕೆ ಕೊಟ್ಟಿದ್ದೆ, ಏನೋ ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಕಿ ಕೊಟ್ಟು ಅದು ಅವತ್ತು ಕರೆಸಿ ಸೈನ್ ಮಾಡಿಸ್ಕೊಡು, ತಪ್ಪು ನೀನು ಕೋಪದಲ್ಲಿ ಹೇಳಿರೋದಂತ ಸೈನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಅವತ್ತು ಹೇಳಿದ್ರು ಅವರು, ನಾನು SP ಹತ್ರ ಮಾತ್ರ ಡಿ ಹತ್ರ ಮಾತಾಡ್ಬಿಟ್ಟು ಅದು ಯಾರು ಏನೋ ಆಕ್ಷನ್ ತಗೋತೀವಪ್ಪ, ನೀನು ಕೋಪದಲ್ಲಿ ಹೇಳಿರೋದಂತೇಳಿ ಸೈನ್ ಮಾಡು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ರು ಅವತ್ತು ನನಗೆ ತಹಶೀಲ್ದಾರ್ ಆಫೀಸಲ್ಲಿ. ಆದ್ಮೇಲೆ SP ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ID ಹತ್ರ ಹೋಗ್ತಾ ಇದ್ದೀನಿ, ಈ ಹೋಮ್ ಮಿನಿಸ್ಟ್ರಿಗೆ. ಈಗ ಅದು ಅಲ್ಲ, ಅದು ಸಣ್ಣ ವಿಚಾರ, ಕಂಪ್ಲೇಂಟ್ ಆದ್ರೆ ಸಣ್ಣ ವಿಚಾರ, ಯಾಕೆ ಈ ಥರ ದೊಡ್ಡದು ಮಾತಾಡೋ ಗೊತ್ತಾಗ್ತದೆ. 45 ದಿವಸ ಆಯ್ತಲ್ಲ ಸರ್, ಸಸ್ಪೆಂಡ್ ಮಾಡೋಕ್ಕೆ ಎಷ್ಟು ದಿವಸ ಬೇಕು ಸರ್? ನಾನು ಬೇರೆ ಏನು ಕೇಳ್ತಿಲ್ಲ ಸರ್. ನಿಮ್ಮ ಸ್ಟೇಷನಲ್ಲಿ ಇರೋ CCTV ಫುಟೇಜಲ್ಲಿ ಮಾತ್ರ ಇರೋ ಫುಟೇಜ್ ತಗೊಳ್ಳಿ, ಅದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತಲೇ ನಾನು ಅಷ್ಟೇ ಕೇಳ್ತೀನಿ, ಬೇರೆ ಏನು ಕೇಳ್ತಾ ಇಲ್ಲ ನಾನು. ಆಗಲಿ ಸರ್, ಸರ್ ಆದರೆ ನೀಯತ್ತಾಗಿರೋನು ಸಪೋರ್ಟ್ ಮಾಡಬೇಕು. ಹೇಳಿದ್ರು ನಿಮ್ಮ ನಮ್ಮ ಅವತ್ತಿಂದ ನೀವು ಗಲಾಟೆ ಮಾಡ್ತಿದ್ದಿಲ್ಲ, ಪಾಕ್ ಮಾಡ್ಕೊಂಡಿದ್ದೀನಿ, ಏನು ಹೇಳೋ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು. ಅಲ್ಲಪ್ಪ, ನಿನ್ನ ಸಮಸ್ಯೆ ಬಗೆದಿಲ್ಲ, ನಿಮ್ಮ ಸಮಸ್ಯೆ ಬಗೆದಿಲ್ಲ ಇನ್ನು. ಇಲ್ಲ ಸರ್, ಹೇಳ್ತೀನಿ. ಅವತ್ತು ನನ್ನ ಗಾಡಿ ಬೆಂಕಿ ಇಕ್ಕವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದು ಸಸ್ಪೆಂಡ್ ಮಾಡಿಲ್ಲ. ಒಬ್ಬರು ಸಸ್ಪೆಂಡ್ ಮಾಡೋದು ಅವತ್ತಿಂದಲೂ ನನಗೆ ಕೊಟ್ಟಿರೋದು ನಂದೇನು ಸಾಕ್ಷಿ ತಗೋಬೇಡಿ, ನಿಮ್ಮ CCTV ಫುಟೇಜ್ ಬಂದಿದ್ದಾವೆ, ಇದು ಏನು ಇದು ಮಾಡಿ ಅಂತ ಹೇಳಿ. ಇನ್ನು ಸರ್ಕಾರಿ ಜೀಪಿನ ಮುಂಭಾಗ ಸುಟ್ಟು ಕರಕಲಾಗಿದ್ದು ಹೆಚ್ಚಿನ ಅನಾಹುತ ತಪ್ಪಿದಂತಾಗಿದೆ. ಈ ಪ್ರಕರಣವನ್ನ ಡಿಎಸ್ಪಿ ಬಿಟಿ ರಾಜಣ್ಣ ಮತ್ತು PSI ಶಿವರಾಜ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.